ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಮ್ರತಾ ಮತ್ತೆ ಕಾರ್ತಿಕ್ ಅವ್ರದ್ದು ಬೆಸ್ಟ್ ಜೋಡಿ. ಅವರಿಬ್ರು ಮದುವೆ ಆದರೆ ನನಗೂ ಖುಷಿ ಇದೆ ಅಂತ ಹೇಳುವ ಮೂಲಕ ಸಂಗೀತ ಶೃಂಗೇರಿ ಅಚ್ಚರಿಯನ್ನು ಮೂಡಿಸಿದ್ದಾರೆ. ಹಾಗಾದ್ರೆ ಸಂಗೀತ ಈ ಮಾತನ್ನ ಹೇಳಿಕೆ ಕಾರಣ ಏನು? ನಮ್ರತಾ ಮತ್ತೆ ಕಾರ್ತಿಕ್ ಜೋಡಿ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ರೀಸನ್ ಆದ್ರೂ ಏನು? ಎಲ್ಲದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಕಾರ್ತಿಕ್ ಹಾಗೂ ಸಂಗೀತ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಬಿಗ್ ಬಾಸ್ ಸೀಸನ್ 10ರ ಸ್ಪರ್ಧಿಗಳಾದ ಕಾರ್ತಿಕ್ ಮಹೇಶ್ ಮತ್ತು ನಮ್ರತಾ ಗೌಡ ಅವರ ಪ್ರೀತಿಯ ಕುರಿತು ಅನೇಕ ಊಹಾಪೋಹಗಳು ಎದ್ದಿರೋದು ನಿಮಗೆಲ್ಲ ಗೊತ್ತಿದೆ. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗೀತ ಶೃಂಗೇರಿ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಅವರಿಬ್ರು ಮದುವೆ ಆದರೆ ನನಗೂ ಕೂಡ ಖುಷಿನೇ, ಅವರಿಬ್ಬರ ಜೋಡಿ ಚೆನ್ನಾಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಹೌದು, ಕಾರ್ತಿಕ್ ಮಹೇಶ್ ಹಾಗೂ ಸಂಗೀತ ಶೃಂಗೇರಿ ಅವರ ಮಧ್ಯೆ ಒಳ್ಳೆ ಕೆಮಿಸ್ಟ್ರಿ ಇತ್ತು ಬಿಗ್ ಬಾಸ್ನಲ್ಲಿ. ಒಂದು ಹಂತದ ಬಳಿಕ ಇಬ್ಬರು ಬೇರೆ ಆಗ್ತಾರೆ. ಒಬ್ಬರನ್ನೊಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ ಅನ್ನೋ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಇನ್ನು ಶೋ ಅಂತಿಮ ಹಂತಕ್ಕೆ ಬರುವಾಗ ನಮ್ರತಾ ಜೊತೆ ಕಾರ್ತಿಕ್ ಅವರು ಕ್ಲೋಸ್ ಆಗ್ತಾರೆ. ಇಬ್ರು ಈಗ ಒಟ್ಟಿಗೆ ಸುತ್ತಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ನಮ್ರತಾ ಗೌಡ ಹಾಗೂ ಕಾರ್ತಿಕ್ ಮಹೇಶ್ ಒಟ್ಟಾಗಿ ದೇಶ ವಿದೇಶ ಸುತ್ತಿದ್ದಾರೆ ಅನ್ನೋ ಅನುಮಾನ ಕೂಡ ಇದ್ದು, ಇತ್ತೀಚೆಗೆ ನಮ್ರತಾ ಹಂಚಿಕೊಂಡ ವಿಡಿಯೋದಲ್ಲಿ ಕಾರ್ತಿಕ್ ಮಹೇಶ್ ಅವರ ಕೈ ಕಾಣಿಸಿದೆ. ಹೀಗಾಗಿ ಸುತ್ತಾಟದಲ್ಲಿ ನಮ್ರತಾಗೆ ಅವರು ಪಾರ್ಟ್ನರ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಸೊ ಫ್ಯಾನ್ಸ್ ಕೂಡ ಇವರಿಬ್ಬರು ಮದುವೆ ಆದರೆ ಚೆನ್ನಾಗಿತ್ತೆ ಅಂತ ಹೇಳ್ಕೊಂಡಿದ್ರು. ಇದೇ ರೀತಿ ಕಾರ್ತಿಕ್ ಹಾಗೂ ನಮ್ರತಾ ಲವ್ ವಿಷಯ ಹರಿದಾಡ್ತಿರುವಾಗ ಸಂಗೀತ ಶೃಂಗೇರಿ ಕೂಡ ಇದಕ್ಕೆ ಉತ್ತರಿಸಿದ್ದು, ಮದುವೆ ಆಗ್ತಾರೆ ಅಂದ್ರೆ ನನ್ನಷ್ಟು ಖುಷಿ ಪಡೋರು ಮತ್ತೊಬ್ಬರಿಲ್ಲ, ಕಪಲ್ ಆಗಿ ತುಂಬಾನೇ ಸುಂದರವಾಗಿ ಕಾಣ್ತಾರೆ, ಇಬ್ಬರ ಮಧ್ಯೆನೂ ಕೂಡ ಹೋಲಿಕೆ ಇದೆ, ಒಂದೇ ರೀತಿಯ ಕರಿಯರ್ ಅಂತಿದ್ದಾರೆ ಸಂಗೀತ. ಸೊ ಇದು ಎಲ್ಲೋ ಒಂದ್ ಕಡೆ ಸಂಗೀತ ಅವರು ಕಾರ್ತಿಕ್ ಅವ್ರನ್ನ ಬಿಟ್ಕೊಟ್ರ ಅನ್ನುವಂತಹ ಊಹಾಪೋಹಗಳು ಎದ್ದಿದ್ದು, ಇತ್ತೀಚೆಗೆ ನಡೆದಂತಹ ಹಾಡಿನ ಬಿಡುಗಡೆ ಸಮಾರಂಭಕ್ಕೂ ಕೂಡ ಕಾರ್ತಿಕ್ ಮತ್ತೆ ನಮ್ರತಾ ಕೂಡ ಆಗಮಿಸಿರ್ತಾರೆ. ಇದೇ ಮೊದಲ ಬಾರಿಗೆ ವೇದಿಕೆಯಲ್ಲಿ ಇಬ್ರು ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಅಭಿಮಾನಿಗಳು ಸಂದೇಹ ಪಡ್ತಾ ಇರೋದಕ್ಕೂ, ಸಂಗೀತ ಶೃಂಗೇರಿ ಈ ರೀತಿಯ ಹೇಳಿಕೆ ಕೊಟ್ಟಿರೋದಕ್ಕೂ ಇವರಿಬ್ರು ನಿಜಕ್ಕೂ ಪ್ರೀತಿಯಲ್ಲಿದ್ದಾರಾ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.